ನಿಮ್ಮ ಹತ್ರದಲ್ಲಿ ಯಾರಿಗಾದ್ರೂ ಫಿಟ್ಸ್ ಬಂದು ನೆಲದ ಮೇಲೆ ಒದ್ದಾಡ್ತಿರುವಾಗ ನೀವು ಕೈಲಿ ಚಾಕು ಇಲ್ಲ ಕಬ್ಬಿಣದ ಅಂಶ ಕೊಡ್ತಿರಲ್ವಾ, ಸರಿನಾ ತಪ್ಪ? ಈ ತರ ಮೆಡಿಕಲ್ ಟಿಪ್ಸ್ ಆಗಿ ನನ್ನ ಪೇಜ್ ಫಾಲೋ ಮಾಡಿ. ನಾನು ಡಾಕ್ಟರ್ ಅರುಣ್. ಸೊ ಇವಾಗ ಫಿಟ್ಸ್ ಅಂದ್ರೆ ಏನಾಗುತ್ತಂದ್ರೆ ನಿಮ್ಮ ಮೆದುಳಲ್ಲಿ ಒಂದು ಸಣ್ಣ ಕಂಟ್ರೋಲ್ಡ್ ಆಗಿ ಕರೆಂಟ್ ಆಕ್ಟಿವಿಟಿ ನಡೀತಾ ಇರುತ್ತೆ. ಈ ಫಿಟ್ಸ್ ಬಂದಿರೋರಿಗೆ ಒಳಗಡೆ ಆಗಿರೋ ತೊಂದರೆಯಿಂದ ಎಲೆಕ್ಟ್ರಿಕ್ ಕರೆಂಟ್ ಏನ್ ನಿಧಾನವಾಗಿರುತ್ತೆ ಅದು ಶಾಕ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಜೋರಾಗಿ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಆಗುತ್ತೆ. ಅದಾಗೋದ್ರಿಂದ ನಮ್ಮ ದೇಹ ಕಂಟ್ರೋಲ್ ತಪ್ಪಿ ಹೋಗುತ್ತೆ. ಇದರಿಂದ ಕೈಕಾಲೆಲ್ಲ ಟೈಟ್ ಆಗೋದು, ಶೇಕ್ ಮಾಡೋದು ಎಲ್ಲ ಆಗುತ್ತೆ. ಸೊ ಈ ಟೈಮಲ್ಲಿ ನಮ್ಮ ಕೋಆರ್ಡಿನೇಷನ್ ನಮ್ಮ ಕೈಲಿ ಇರಲ್ಲ ಅಂದಾಗ ಅವ್ರ ಕೈಲಿ ಈ ತರ ಸಾಮಾನು ಕೊಡೋದ್ರಿಂದ ಏನಾಗುತ್ತೆ, ಅದರಿಂದ ಅವರು ಕಣ್ಣಿಗೆ ಕುತ್ತಿಗೆಗೆ ಎಲ್ಲಾದ್ರೂ ಚುಚ್ಕೊಂಡು ತೊಂದರೆ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಕೊಡಬಾರ್ದು. ಸೊ ಏನ್ ಮಾಡಬೇಕು ಆ ಟೈಮಲ್ಲಿ? ಮೊದಲನೇದು ಅವ್ರ ಬಾಯಲ್ಲಿ ನೊರೆ ಬರ್ತಿರುತ್ತೆ. ಆ ನೊರೆ ಬಾಯಲ್ಲಿ ಹೋಗೋ ಬದಲು ಶ್ವಾಸಕೋಶದಲ್ಲಿ ಹೋದ್ರೆ ಅವರು ಸಾಯೋ ಚಾನ್ಸಸ್ ಇರುತ್ತೆ. ಸೊ ಅವ್ರನ್ನ ಎಡಭಾಗಕ್ಕೆ ತಿರುಗಿಸಿ ಮಲಗಿಸ್ಬೇಕು. ಎರಡನೇದು ಏನ್ ಮಾಡ್ಬೇಕು ಅಂದ್ರೆ ಅವ್ರ ಸುತ್ತಮುತ್ತ ಎಲ್ಲ ಕ್ರೌಡ್ ಆಗಿ ನಿಂತ್ಕೋಬಾರ್ದು, ಯಾಕಂದ್ರೆ ಆಕ್ಸಿಜನ್ ಕಡಿಮೆ ಇರುತ್ತೆ. ಸೊ ಸ್ವಲ್ಪ ಜಾಗ ಬಿಡಬೇಕು. ನಾಲ್ಕನೇದು ಟೈಟ್ ಅರಬೆ ಏನಾದ್ರು ಹಾಕೊಂಡಿದ್ರೆ, ಟೈಟ್ ಡ್ರೆಸ್ ಏನಾದ್ರು ಹಾಕೊಂಡ್ರೆ ಅದನ್ನ ಲೂಸ್ ಮಾಡಬೇಕು. ಲೂಸ್ ಮಾಡೋದ್ರಿಂದ ಏನಾಗುತ್ತೆ, ಅವರ ರಕ್ತ ಸಂಚಾರ ಸುಲಭ ಆಗುತ್ತೆ. ನಾಲ್ಕನೇದು ಇವೆಲ್ಲಾ ಗಾಬರಿ ಆಗೋದ್ರಲ್ಲಿ ಏನಾಗುತ್ತೆ, ನೀವು ಟೆನ್ಷನ್ ಆಗ್ಬಿಡ್ತೀರಾ. ಸೊ ಟೆನ್ಷನ್ ಆಗ್ಬಾರ್ದು. ಯಾವುದೇ ಫಿಟ್ಸ್ ಆದ್ರೂ 2 ರಿಂದ 3 ನಿಮಿಷ ಆದ್ಮೇಲೆ ತಾನೇ ಕಂಟ್ರೋಲ್ ಬರುತ್ತೆ. ಅದಾದ್ಮೇಲೆ ಅವರು ವೈದ್ಯರನ್ನ ಭೇಟಿ ಮಾಡ್ಬೇಕು. ಆಮೇಲೆ ಈ ಫಿಟ್ಸ್ ಬಂದಿರೋರ್ಗಿರುತ್ತಲ್ವಾ, ಇವರು ಗಾಡಿ ಓಡಿಸೋದು ಮತ್ತೆ ನೀರಿನ ಹತ್ರ ಹೋಗುವಾಗ ತುಂಬಾ ಹುಷಾರಾಗಿರ್ಬೇಕು. ಯಾಕಂದ್ರೆ ಈ ಫಿಟ್ಸ್ ಯಾವಾಗಾದ್ರೂ ಬರುತ್ತೆ. ಮಾತ್ರೆ ತಗೊಳ್ಳೋರ್ಗೆ ಆ ಮಾತ್ರೆನ ಬಿಟ್ಟಾಗ ಇಲ್ಲ ಮಾತ್ರೆನ ಕಡಿಮೆ ಡೋಸ್ ಅಲ್ಲಿ ತಗೊಂಡಾಗ ಮತ್ತೆ ಬರೋ ಫಿಟ್ಸ್ ಚಾನ್ಸಸ್ ಇರುತ್ತೆ. ಈ ಫಿಟ್ಸ್ ಬರೋಕೆ ಹಲವಾರು ಕಾರಣ ಇದೆ. ಆ ಕಾರಣದ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ. ಧನ್ಯವಾದ.